ಗೌರಿ ಮ್ಯಾಲ ಒಬ್ಬ ತಾತ ಕೂತಿದ್ದ ಅಂತ, ಅಂಗಿ ಶರ್ಟ್ ಬಿಚ್ಚಿದ್ದ, ಗಾಳಿ ಹೊಡ್ಕೋತ ಕೂತಿದ್ದ. ಅಲ್ಲಪ್ಪ ತಾತ, ಲೇ ಇಲ್ಲಿ ಯಾಕೆ ಕೂತಿಲೇ ರಾತ್ರಿ ಟೈಮ್ ಅಂದತ್ತ. ಏನು ಮಾಡೋದು ಬಿಡಪ್ಪ, ಒಳಗ ಸೆಕೆ ಎಲ್ಲ ಕತ್ತಿತ್ತು, ಅದಕ್ಕೆ ಮ್ಯಾಲ ಬಂದು ಕೂತೀನ ಅಂದತ್ತ. ಚಪ್ಪೋ ಅಂತ ಸತ್ಯ ನಾನು ಅಂತ ಮತ್ತೆ ಮುಂದೆ ಹೋಗ್ತಾನ. ಮುಂದೆ ಹೋಗೋದಾಗ ಅಲ್ಲಿ ಒಬ್ಬಾಕಿ ಒಂದು 20 ವರ್ಷದ ಹೆಣ್ಮಗಳು ಕೂತ್ಕೊಂಡಿದ್ದಳು ಅಂತ. ಹಾಂ, ಯಾಕೆ ಫೋನ್ ನೋಡ್ಕೊತ ಕೂತಿದ್ದಳು ಅಂತ. ಲೇ ಗೊತ್ತಾಗ್ತದಿಲ್ಲ, ಸಣ್ಣ ಹುಡುಗಿದಿ, ಇನ್ನೂ ಸಣ್ಣಕ್ಕಿದಿ, ಇಲ್ಲೇ ಕೂತ್ಕೊಂಡು ಏನು ಮಾಡೋದು ಬಿಡು ಬಣ್ಣ, ಒಳಗೆ ನೋಡ್ರ ನೆಟ್ವರ್ಕ್ ಬರ್ಲಾಗ್ಯದ, ಅದಕ್ಕೆ ಮ್ಯಾಲೆ ಬಂದು ಕೂತ್ಕೊಂಡು ಚಪ್ಪು ನಾ ಸತ್ಯ ಅಂತ ಮಾತ್ರ ಮುಂದೆ ಹೋಗ್ತಾನ. ಮುಂದೆ ಹೋಗೋದಾಗ ಅಲ್ಲೊಬ್ಬ 80 ವರ್ಷ ತಾತ ಬರಕತ್ತಿರ್ತಾನ. ಎಲ್ಲಿದು ಊರೊಂದು ಒಳಗ ಗೋರಿಮಡ್ಯಾಗ. ತಾತ ಹೋಗಬೇಡ, ಅಲ್ಲಿ ಒಬ್ಬಾಕಿ ಫೋನ್ ನೋಡ್ಕೋತ ದೆವ್ವಾಗಿ ಕೂತಾಳ, ಇನ್ನೊಬ್ಬ ಗಾಳಿ ಹೊಡ್ಕೋತ ಕುತ್ಕೊಂಡಾನ, ನೀ ಹೋದೆ ಅಂದ್ರೆ ಮತ್ತೆ ನಿನ್ನ ಬಿಡೋದಿಲ್ಲ ನೋಡಂತಂದಾಗ ಅವ ಅಂತಾನ ಏನಂತ, ಪುಣ್ಯಾತ್ಮರೇ ಏನು ಹೇಳ್ತಾನಂದ್ರ, ಏನು ಬಿಡಪ್ಪ ಅವರು ಆಕಿ ನೋಡಿದ್ರ ಅಲ್ಲಿ ಫೋನ್ ನೋಡ್ಕೋತ ಆಕಿ ಕೂತಾಳ, ಅವ ನೋಡ್ರ ಗಾಳಿ ಬರಲಾಗ್ಯದಂತ ಅಂಗಿ ಬೆಚ್ಚಿ ಗಾಳಿ ಹೊಡ್ಕೋತ ಕೂತಾನ. ನನಗೆ ವಾಕಿಂಗ್ ಮಾಡಂಗಾಯ್ತು, ಅವ್ರು ಗೋರಿ ಬಜಾಕೆ ನಂದೈತಿ, ನಾನು ಅದಕ್ಕೆ ವಾಕಿಂಗ್ ಮಾಡಕ್ ಬಂದಿನ. ಚಪ್ಪು ನೀನು ಸತ್ತವನ ನಡಿ ಅಂತ ಓಡ್ ಹೋದ.